ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದು ಆಗಿರ್ತಕ್ಕಂಥ ನಮ್ಮ ನಾಗರಾಜ್ ಅಣ್ಣವರೇ, ಅದೇ ರೀತಿ ನಮ್ಮ ಪ್ರಕಾಶ್ ಅಣ್ಣವರೇ, ನಮ್ಮ ಶ್ರೀನಿವಾಸ ರೆಡ್ಡಿ ಅವರೇ, ಅಶೋಕ್ ಅವರೇ, ಡೆಕ್ಕನ್ ಬಾಬು ಅವರೇ, ಮುಖ್ಯಾಮಗೌಡ್ರೆ, ನಮ್ಮ ಪ್ರಭಾಕರ್ ಅಣ್ಣವರೇ, ನಮ್ಮ ಪೊಂಬಳ್ಳಿ ಮಂಜು ಅವರೇ, ನಮ್ಮ ನಾರಾಯಣಣ್ಣವರೇ, ಭೋಗೇಶ್ ಗೌಡ್ರೆ, ಡೆಕ್ಕನ್ ಬಾಬು, ಮತ್ತೆ ನರಸಿಂಹರೆಡ್ಡಿ ಅಣ್ಣವರೇ, ಶೀನಣ್ಣವರೇ, ಇನ್ನು ಹಲವು ನಮ್ಮ ಪಕ್ಷದ ಎಲ್ಲ ಮುಖಂಡರು ಇದ್ದಾರೆ, ಅಧ್ಯಕ್ಷರು ಸುಮಾರು ಜನ ಇದ್ದಾರೆ. ದಯವಿಟ್ಟು ಕ್ಷಮಿಸಿ, ಯಾಕಂದ್ರೆ ಕಾಲಾವಕಾಶ ಕಡಿಮೆ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಶ್ರೀನಿವಾಸ ರೆಡ್ಡಿ ಅವರು ಹೇಳ್ಬಿಟ್ಟಿದ್ದಾರೆ ರೈತರ ಬಗ್ಗೆ ಎಲ್ಲ. ರೈತರು ಈ ರಾಜ್ಯದ ದೇಶದ ಬೆನ್ನೆಲುಬು ಅಂತಾರೆ. ಬಂದಿದ್ದ ಸರ್ಕಾರ ಎಲ್ಲ ಮತ್ತೆ ಲಾಸ್ಟ್ಗೆ ಅವ್ರನ್ನ ಗುಂಡಿಗೆ ತಳ್ಳೋದು ಒಂದೇ, ಹಂಗೆ ಆಗ್ತಾ ಇರೋದು. ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಮ್ಮ ಸರ್ಕಾರ ಬಂತು, ರಾಜಕೀಯ ಮಾತಾಡ್ತಾರೆ ಅನ್ಕೋತಾರೆ, ರಾಜಕೀಯ ಅಲ್ಲ ಇದು. ಸರ್ಕಾರ ಬಂತು, ಒಬ್ಬ ರೈತನಿಗೆ ಟ್ರ್ಯಾಕ್ಟರ್ ಸಬ್ಸಿಡಿ ಕೊಡ್ತಾ ಇದ್ರು. ಬಹುಶಃ ಆ ಸಬ್ಸಿಡಿ ಈಗ ಇದೆಯಾ? ಅಲ್ಲ ಇದ್ರೆ ಹೇಳ್ರಿ. ರೈತರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ರು. ಸ್ಕಾಲರ್ಶಿಪ್ ಕಿತ್ತು ಸಾಕ್ಬಿಟ್ರು. ಲಾಸ್ಟ್ಗೆ ಬೋರ್ ಹಾಕ್ಲಿಕ್ಕೆ ಒಂದು 25,000-50,000 ರೂಪಾಯಿ ಖರ್ಚು ಮಾಡಿದ್ರೆ ಕರೆಂಟ್ ಸಿಗ್ತಾ ಇತ್ತು. ಈಗ 2.5-3 ಲಕ್ಷ ರೂಪಾಯಿ ಕೊಡಬೇಕು, ಖರ್ಚಾಗಬೇಕು, ಆದ್ರೂ ಕೈಗೆ ಸಿಗೋದು ಕಷ್ಟ. ಈ ಮಟ್ಟಕ್ಕೆ ಇಟ್ಟಿದ್ದಾರೆ ರೈತರನ್ನ. ನಾನು 1-2-3 ಅಷ್ಟೇ ಹೇಳ್ತಾ ಇರೋದು, ತೆಗಿತಾ ಹೋದ್ರೆ ಬೇಕಾದಷ್ಟು ಇದಾವೆ. ಈಗಿನ ಲೆಕ್ಕಾಚಾರದಲ್ಲಿ ಅಷ್ಟೋ ಇಷ್ಟೋ ಕೇಂದ್ರ ಸರ್ಕಾರ ಏನಾದ್ರು ಇಲ್ಲ ಅಂದಿದ್ರೆ ಇವರು ಬರೀ ಬೂಟಾಟಿಕೆ ಮಾತುಗಳಷ್ಟೇ. ಅವ್ರಿಗೆ ಇನ್ನೊಂದು ಆಗ್ಬಿಟ್ಟಿದೆ, ಯಾವ್ದೋ ಗ್ಯಾರಂಟಿಗಳಂತ ಹೇಳಿ ನನಗೂ ಬೇಜಾರಾಗ್ಬಿಟ್ಟು. ಗ್ಯಾರಂಟಿಗಳು ಒಂದ್ ಕಡೆ ಆದ್ರೆ ಇದೊಂದೇ ದೊಡ್ಡ ರಾಜ್ಯ ಇರೋದು, ಕಾಂಗ್ರೆಸ್ ಇರೋದು. ಎಲ್ಲಾ ಕಡೆ ದುಡ್ಡು ಸರಬರಾಜು ಮಾಡ್ಬೇಕು. ಪ್ರತಿಯೊಂದು ಚುನಾವಣೆ ನಡೆದ್ರೆ ಇಲ್ಲಿಂದ ದುಡ್ಡು ನೆತ್ಕೊಂಡು ಹೋಗಿ ಡಂಪ್ ಮಾಡ್ಬೇಕು. ಅವ್ರು ಗ್ಯಾರಂಟಿಗಳು ಕೊಡೋದ ಇಲ್ಲ ಚುನಾವಣೆಗಳು ಕೊಡೋದ, ಅವ್ರು ಅದು ಒಂದ್ ಕಡೆನೂ ಬರ್ತಾ ಇಲ್ಲ ಸರ್ಕಾರ. ತೆಲಂಗಾಣ ತಗೊಳ್ಳಿ, ಆಂಧ್ರ ತಗೊಳ್ಳಿ, ಬಿಹಾರ್ ತಗೊಳ್ಳಿ, ಈಗ ಮತ್ತೆ ಈ 4 ಸ್ಟೇಟ್ಗಳು ಬಂದಿದ್ದಾವೆ. ಈ ಪಾಪ ಇಲ್ಲಾಂದ್ರೆ ಈ ರಾಜ್ಯದಲ್ಲಿ ಯಾವ್ದೊಂದು ಗಲಾಟೆ. ಈ ಗಲಾಟೆ ಏನಂದ್ರೆ ಒಂದೊಂದು ಚುನಾವಣೆ ಬರ್ತಾ ಇದ್ರೆ ಒಂದೊಂದು 3 ತಿಂಗಳು ತಳ್ತಾ ಇರ್ತಾರೆ. ಅಂತ ಪರಿಸ್ಥಿತಿ ನಿರ್ಮಾಣ ಆಗೋಗಿದೆ ನೋಡಿ. ಈಗ ನಮ್ಮ ಸರ್ಕಾರ ಇದು ಕೇಂದ್ರ ಸರ್ಕಾರ ಸುಮಾರು ದುಡ್ಡನ್ನ ಮೀಸಲಿಟ್ಟಿದ್ದಾರೆ ರೈತರಿಗೋಸ್ಕರ, ಹೈನುಗಾರಿಕೆಗೋಸ್ಕರ. ಅದನ್ನೆಲ್ಲ ಅಲ್ಲಿ ತಿಳ್ಕೋಬೇಕಾಗ್ತದೆ. 2 ಲಕ್ಷ ರೂಪಾಯಿ ಒಂದು ಹೊಸ ಡೈರಿ ಪ್ರಾರಂಭ ಆದ್ರೆ 2 ಲಕ್ಷ ರೂಪಾಯಿ ಕೊಡುವಂತ ಒಂದು ವ್ಯವಸ್ಥೆ ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಅದನ್ನು ಕೊಡ್ತಿದ್ದಾರೆ. ಬೇರೆ ನಮ್ಮ ರಾಜ್ಯಕ್ಕೆ 260 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದಾರೆ ರೈತರಿಗೋಸ್ಕರ, ಹೈನುಗಾರಿಕೆಗೋಸ್ಕರ. ಎಲ್ಲ ಬಡ ರೈತರು ಇರ್ತಾರೆ. ಈ ನಿಟ್ಟಿನಲ್ಲಿ ತಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಮುಂದಿನ ಮೊನ್ನೆ ಯಾವ್ದೋ ಇದು ಬಂತಲ್ಲ, ಮಾವಿನಕಾಯಿ ಕಂಪ್ಲೀಟ್ ಸರ್ವನಾಶ ಆಗ್ಬೋದ್ರು ರೈತರು, ವ್ಯಾಪಾರಸ್ಥರು ಆಗೋದ್ರು. ಆ ನಿಟ್ಟಿನಲ್ಲಿ ನೋಡಿ ಮೊನ್ನೆ ಕುಮಾರಣ್ಣವರು ಒಂದು ತೀರ್ಮಾನ ತಗೊಂಡು ಮೊನ್ನೆ ಸುಮಾರು ದುಡ್ಡು ಎಲ್ರಿಗೂ ದುಡ್ಡು ಬಂದ್ಬಿಡ್ತು. ಆ ನಿಟ್ಟಿನಲ್ಲಿ ರೈತರಿಗೋಸ್ಕರ ದುಡಿಯೋರು ಯಾರಾದ್ರೂ ರಾಜ್ಯದಲ್ಲಿ ನೆನೆಸ್ಕೊಂತಾರೆ ಅಂತಂದ್ರೆ ನಮ್ಮ ದೇವೇಗೌಡರ ಫ್ಯಾಮಿಲಿ. ಅಷ್ಟು ಬಿಟ್ರೆ ಯಾರು ನೆನೆಸ್ಕೊಳ್ಳಲ್ಲ. ಇದೆಲ್ಲ ಬರೀ ಹೈಟೆಕ್ ರಾಜಕಾರಣ, ಶೋಕಿ ರಾಜಕಾರಣ ಮಾಡ್ಕೊಂಡು ರಾಜ್ಯನ ದಿವಾಳಿ ಮಾಡಿಬಿಟ್ಟು ಇವತ್ತಿನ ದಿನ ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದ್ರೆ ಬಹುಶಃ ರಾಜ್ಯನ ಮರ್ತೋಗ್ತಿರ್ಬೇಕು ಕೆಲವು ದಿನಗಳಲ್ಲಿ. ಆ ಮಟ್ಟಕ್ಕೆ ತಂದು ಇಟ್ಟಿದ್ದಾರೆ. ನಾವೆಲ್ಲರೂ ಮುಂದೆ ಅರ್ಥ ಮಾಡ್ಬೇಕು. ನೋಡಿ ಮೊನ್ನೆ ರಾಜ್ಯಸಭೆಯಲ್ಲಿ ನಮ್ಮ ಇವರು ದೇವೇಗೌಡರು ಕಣ್ಣಲ್ಲಿ ನೀರು ಹಾಕೊಂಡು ರೈತರಿಗೋಸ್ಕರ ನೀರು ಬೇಕು ಅಂತ ಅಷ್ಟೊಂದು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಇಳಿ ವಯಸ್ಸಿನಲ್ಲಿ 94 ವರ್ಷ ಯಾರು ರೈತರ ಬಗ್ಗೆ ಎಷ್ಟು ಮಾತ್ರ ಕಾಳಜಿ ವಹಿಸಿ ಮಾಡ್ತಾರೆ ಅಂತ ತಾವೆಲ್ಲರೂ ತಿಳ್ಕೋಬೇಕು. ರೈತರು ಬಡವರು ಮುಂದಿನ ದಿನಗಳಲ್ಲಿ ಯಾವ ರೀತಿ ಯಾವ ತೀರ್ಮಾನ ತಗೊಂಡ್ರೆ ನಮ್ಮ ರೈತರಿಗೆ, ಮುಖ್ಯವಾಗಿ ಬಡವರಿಗೆ, ಕೂಲಿ ಮಾಡ್ತಕ್ಕಂಥವ್ರಿಗೆ, ಎಲ್ಲಾ ಸಮುದಾಯಕ್ಕೆ ಒಳ್ಳೇದಾಗತ್ತೆ ಅಂತ ತಾವೆಲ್ಲರೂ ತೀರ್ಮಾನ ತಗೊಂಡು ಏನು ಈ ಸಂದರ್ಭದಲ್ಲಿ ಮಾತಾಡಲು ತಮ್ಗೆ ಅವಕಾಶ ಕೊಟ್ಟ ಎಲ್ರಿಗೂ ಒಂದಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.